ಇಡೀ ಕರ್ನಾಟಕದ ಜನ, ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದ್ರಿ ನಿನ್ನೆ, ಬಂಧಿಸಿಲ್ಲ, ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ. ಆದರೆ ಇವತ್ತು ಆಗಿರೋಂಥ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ, ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ. ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಪೊಲೀಸರು ಬಂಧಿಸುವಂತ ವ್ಯಕ್ತಿನೇ ಕೃತ್ಯನ ಎಸಗಿದಾನೆ ಅಂತ ಅನ್ಸುತ್ತೆ ಸರ್. ಯಾಕೆಂದ್ರೆ ಅವನ ಹತ್ರ ಜೇಬಲ್ಲಿ ಬ್ಲೇಡ್ ಇತ್ತು, ಬ್ಲೇಡ್ ಇಟ್ಕೊಂಡು ಓಡಾಡ್ತಿದ್ದ ಅಂದ್ರೆ ಪೊಲೀಸರು ಏನ್ ಮಾಡ್ತಿದ್ರು ಸರ್? ಬ್ಲೇಡ್ ಇಟ್ಕೊಂಡು ಓಡಾಡೋನ್ನ ಬಂಧಿಸಬೇಕು ಇಲ್ಲಾಂದ್ರೆ ವಿಚಾರಣೆ ಮಾಡ್ಬೇಕಲ್ವಾ? ಅವ್ನು ಬ್ಲೇಡ್ ಇಟ್ಕೊಂಡು ಹಸು ಕೆಚ್ಚಲಿಗೆ ಹಾಕೋರ್ಗು ಏನ್ ಮಾಡ್ತಿದ್ರು ಅಂತ ಅಲ್ಲ. ಒಂದು, ಅವನು 10 ವರ್ಷದಿಂದ ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಿನ್ನೆ ಪತ್ರಿಕೆಯಲ್ಲಿ ಏನು ಪ್ಲಾಂಟ್ ಸ್ಟೋರಿ ಮಾಡಿದ್ರು, ಅವನು ಮತಿ ಭ್ರಮಣೆ ಆಗಿರೋನು. ಪತ್ರಿಕೆಯಲ್ಲಿ ಏನು ಬಂತು, ಕಾಂಗ್ರೆಸ್ ಸ್ಟೋರಿ ಏನು ಮತಿ ಭ್ರಮಣೆ. 10 ವರ್ಷ ಹಂಗೆ ಅವನು ಲೆದರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾನೆ, ಅವ್ರದ್ದು ಸ್ವಂತ. ಮತಿ ಭ್ರಮಣೆ ಇರುವಂತವನ್ನ 10 ವರ್ಷ ಹೇಗೆ ಅವ್ರ ಅಣ್ಣಂದು ಫ್ಯಾಕ್ಟ್ರಿ ಅವನು 10 ವರ್ಷ ಹೆಂಗೆ ಕೆಲಸ ಮಾಡ್ತಾನೆ? ಅವನು ಕುಡಿದ್ರೆ ಬಾರ್ಗಳೆಲ್ಲ ಕ್ಲೋಸ್ ಆಗೋದು ಎಷ್ಟೊತ್ತಿಗೆ? 10ವರೆಗೆ ಕ್ಲೋಸ್ ಆಗ್ತೈತೆ, 11 ಗಂಟೆ ಕ್ಲೋಸ್ ಆಗ್ತೈತೆ. ಅವ್ನು 3 ಗಂಟೆಗೆ ಹೆಂಗ್ ಬರ್ತಾನೆ ಇಲ್ಲಿ? 3-4 ಗಂಟೆಗೆ ಬಂದಿರೋ ಮಾಡಿರೋ ಕೃತ್ಯ ಇದು ಹೆಂಗ್ ಬರಕ್ ಸಾಧ್ಯ ಆಯ್ತು? ಮತ್ತೆ ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಕರ್ಣ ಯಾರಿದ್ದಾನೆ ಇಲ್ಲಿ ಅವತ್ತಿಂದನೂ ಈ ಆಸ್ಪತ್ರೆ ಸುಮಾರು 500 ಕೋಟಿಗೂ ಬೆಲೆ, 500 ಕೋಟಿ ಅಲ್ಲ 500 ಕೋಟಿಗೂ ಮೇಲೆ ಬೆಲೆ ಬಾಳುವಂತ ಒಂದು ಜಾಗ ಇಲ್ಲಿ. ಅದು ಡಬಲ್ ರೋಡ್ ಅಲ್ಲಿ ಇದೆ, ದನದ ಆಸ್ಪತ್ರೆ. ಸುಮಾರು 3 ಎಕರೆ ದನದ ಆಸ್ಪತ್ರೆ, 4 ಎಕರೆ ದನದ ಆಸ್ಪತ್ರೆ. ಅದನ್ನ ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ರು. ಇಡೀ ಸಮುದಾಯ ಇಲ್ಲಿರೋರು ಇರೋದು ಒಂದೇ ಆಸ್ಪತ್ರೆ. ಮೊದಲೆಲ್ಲ ಹಳ್ಳಿಗೆ ಒಂದು ಆಸ್ಪತ್ರೆ, ದನದ ಆಸ್ಪತ್ರೆ. ಇಲ್ಲಿ ಬೆಂಗಳೂರಲ್ಲಿ ದನದ ಆಸ್ಪತ್ರೆಗಳೇ ಇರೋದು ಕಡಿಮೆ. ದನ ಇರ್ಬೋದು, ಬೇರೆ ಬೇರೆ ಪಶುಗಳು. ಆದ್ರೆ ಅದನ್ನೇ ಲೂಟಿ ಹೊಡಿಯುವಂಥದಕ್ಕೆ ಅದನ್ನೇ ಖಾತೆ ಮಾಡಿಕೊಟ್ಬಿಟ್ರು ಸಿದ್ದರಾಮಯ್ಯನವರು. ಖಾತೆ ಕಂದಾಯ ಎಲ್ಲ ತಿದ್ದುಪಡಿ ಮಾಡಿ ಅದನ್ನ ವಕ್ಫ್ ಬೋರ್ಡ್ಗೆ ಕೊಟ್ಬಿಟ್ರು. ಅದರ ವಿರುದ್ಧ ಹೋರಾಟ ಮಾಡೋದಲ್ಲಿ ಮುಂಚೂಣಿಯಲ್ಲಿದ್ದವನು ನಮ್ಮ ಕರ್ಣ. ಮತ್ತು ಕರ್ಣನ ಆ 4 ಹಸುಗಳು, ಕರ್ಣ ಪ್ಲಸ್ 4 ಹಸುಗಳು. ಇವತ್ತು ಕರ್ಣನ ಮೇಲೆ ಹಲ್ಲೆ ಮಾಡಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಕರ್ಣನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ನಿನ್ನ ಹಸುಗಳನ್ನ ನಾವು ಕತ್ತರಿಸಿದಿರಿ, ಮುಂದೆ ಒಂದಿನ ನಿನಗೂ ಈ ಒಂದು ಕೃತಿ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದು ಗುಂಡಾಗಿರಿ ಸರ್ಕಾರ, ಇಲ್ಲಿ ತಾಲಿಬಾನ್ ಸರ್ಕಾರ ಇರೋದು. ಸಿದ್ದರಾಮಯ್ಯನವರು ಈ ಓಲೈಕೆ ರಾಜಕಾರಣ, ಓಲೈಕೆ ಮಾಡೋದು ನೋಡಿ. ಇಷ್ಟಾದ್ರೂ ಸಿದ್ದರಾಮಯ್ಯನ ಬಾಯಿನಲ್ಲಿ ಒಂದೇ ಒಂದು ವರ್ಡು, ತನಿಖೆ ಮಾಡ್ತೀರಿ, ಸೂಕ್ತ ಕ್ರಮ ತೆಗೆದುಕೊಳ್ತೀರಿ. ಬೇರೆ ಏನಾಗಿದ್ರೆ, ಅದೇ ಮುಸಲ್ಮಾನರಿಗೆ ಏನಾಗಿದ್ರೆ ಪಂಚೆ ಎತ್ಕೊಂಡು ಬಂದ್ಬಿಡ್ತಾ ಇದ್ರಿ. ಇವಾಗ ಯಾಕೆ ಬರ್ತಾ ಇಲ್ಲ ನೀವು? ಇವಾಗ ಯಾಕೆ ಬರ್ತಾ ಇಲ್ಲ? ಇದು ನಿಮ್ಮ ತಾರತಮ್ಯ ನೀತಿ. ಹಿಂದೂಗಳಿಗೊಂದು ಮುಸ್ಲಿಮರಿಗೊಂದು ತಾರತಮ್ಯ ಮಾಡಿ 2 ಕೋಮುಗಳನ್ನ ಒಡೆಯುವಂತ ಕೆಲಸವನ್ನ ನೀವು ಮಾಡಿದ್ದೀರಾ. ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾತ್ರ ಮಾಡಿದ್ದೀರಾ. ನಾವ್ಯಾರು ಎದರಲ್ಲ. ನಾವೆಲ್ಲ ಕೂಡ ಈ ಒಂದು ಕೃತ್ಯದ ಹಿಂದೆ ಇರೋರನ್ನ ಯಾರಿದಾರೋ ಅವ್ರನ್ನ ಕ್ರಮ ತೆಗೆದುಕೊಳ್ಬೇಕು. ಇದು ಯಾರೋ ಒಬ್ಬರು ಮಾಡಿರೋ ಕೆಲಸ ಅಂತ ಅನ್ಸಲ್ಲ. ಇಡೀ ಹಿಂದೂ ಸಂಘಟನೆ, ಇಡೀ BJP ಇದ್ರ ಪರವಾಗಿ ನಿಲ್ಲುತ್ತೆ. ನಾವು ಇಡೀ ರಾಜ್ಯಾದ್ಯಂತ ಈಗಾಗಲೇ ಹಿಂದೂ ಸಂಘಟನೆಗಳು ರಾಜ್ಯಾದ್ಯಂತ ಹೋರಾಟಕ್ಕೂ ಕರೆ ಕೊಟ್ಟಿದ್ದಾರೆ. ನಾವು ಅವ್ರ ಜೊತೆ ನಿಲ್ತೀರಿ. ಈ ಧರ್ಮ ಯುದ್ಧ ಇದೊಂಥರ ಧರ್ಮ ಯುದ್ಧ. ಸಿದ್ದರಾಮಯ್ಯನವರು ಈಗ ಕೊಟ್ಟಿದ್ದಾರೆ. ಈ ಹತ್ಯೆ ಮಾಡೋ ಮುಖಾಂತರ ಸಿದ್ದರಾಮಯ್ಯನವರು ಈ ಧರ್ಮ ಯುದ್ಧಕ್ಕೆ ನಾವು ಚಾಲನೆಯನ್ನ ಕೊಟ್ಟಿದ್ದೀರಿ. ಇನ್ನು ಮುಂದೆ ಈ ಧರ್ಮ ಯುದ್ಧವನ್ನ ಮುಂದುವರ್ಸ್ಕೊಂಡು ಹೋಗ್ತೀರಿ. ಯಾವುದೇ ಈ ರೀತಿ ಗೋವುಗಳನ್ನ ಹತ್ಯೆ ಮಾಡುವಂಥದ್ದನ್ನ ನಾವು ಖಂಡಿಸ್ತೀರಿ. ಮತ್ತೆ ಹಿಂದೂಗಳ ಮೇಲೆ ಆಗ್ತಾ ಇರುವಂತ ಹಲ್ಲೆಯನ್ನ ಖಂಡಿಸಿ ನಾವು ಇಡೀ ರಾಜ್ಯಾದ್ಯಂತ ನಾವು ಈ ಹೋರಾಟಗಳನ್ನ ಮುಂದುವರಿಸ್ತೀವಿ.